ನಾನು ಇಲ್ಲಿ ಏನು ವಿಚಾರವಾಗಿ ಬಂದಿದ್ದೆ ಅಂತ ಹೇಳಿದ್ರೆ ನಾನು ಜಾಬ್ ವಿಚಾರವಾಗಿ ಬಂದಿದ್ದೆ. ನಾನು BE ಮೆಕ್ಯಾನಿಕಲ್ ಓದಿದ್ದೀನಿ. ಮೀನ್ಸ್ ನಾನು ಟಾಪರ್ ಆಗಿದ್ದೆ. ಬಟ್ ನನಗಾದ್ರೂ ಎಲ್ಲಿ ಜಾಬ್ ಆಪರ್ಚುನಿಟಿ ಎಲ್ಲೂ ಸಿಗ್ತಾ ಇದ್ದಿಲ್ಲ. ಇಲ್ಲಿ ಬಂದು ನಾನು ಅಮ್ಮನ ಹತ್ರ ಕೋರಿಕೆ ಸಲ್ಲಿಸಿದ್ದೆ, ನನಗೆ ಕೆಲಸ ಒಂದು ಮಾಡಿಸ್ಕೊಡ್ತಾಯಿ ಅಂತ. ಫಸ್ಟ್ ತಡೆ ಓಡಿಸಿ ನನ್ನ ಮನೆಗೆ ಹೋಗಿ ಒಂದು 10 to 15 days ಅಲ್ಲೇ ನನಗೆ ರಿಸಲ್ಟ್ ಬಂದ್ಬಿಡ್ತು. ನಾನು ಬೆಂಗಳೂರಲ್ಲಿ ಇರೋದು, ಆದ್ರೆ ನನ್ನ ಕನಸಿನಲ್ಲಿ ಅಮ್ಮ ಬಂದು ಇಲ್ಲಿ ನನ್ನ ಕರ್ಸ್ಕೊಂಡಿದ್ದಾಳೆ. ನನಗೆ ಉಯ್ಯಾಲೆ ಬೇಕು ಅಂತ ಎಲ್ಲ ಕನ್ಸಲ್ಲಿ ಬಂದು ನಾವೇ ಉಯ್ಯಾಲೆ ಕೊಟ್ಟಿದ್ದು ಅಮ್ಮಂಗೆ. ಕನ್ಸಿನಲ್ಲಿ ಬಂದು ನಮ್ಮ ಮನೆಗೂ ಬಂದಿದೆ. ಸಡನ್ ಆಗಿ ನಾನು ಇವತ್ತೇ ಮನೆಗೆ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿರೋದು ಅಮ್ಮ ನಮ್ಮ ಮನೆಗೆ. ನನ್ ಕೆಲ್ಸ, ನಾನು ಜಾಬ್ ಸಿಕ್ತು. ಇಲ್ಲಿ ಬಂದಾದ್ಮೇಲೆ ನನ್ ಜಾಬ್ ಸಿಕ್ಕಿದ್ದು ಬೆಂಗಳೂರಲ್ಲಿ. ಅಮ್ಮನ ಪವರ್ ತುಂಬಾನೇ ಇದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ತೆ, ನನ್ನ ಹೆಸರು ಸಂದೀಪ್ ಅಂತ. ನಾನು ಹೊಸೂರಿಂದ ಬಂದಿರೋದು, ತಮಿಳ್ನಾಡಲ್ಲಿರೋದು. ನಾನು ಇಲ್ಲಿ ಒಂದು ಜಾನ್ವರಿಯಲ್ಲಿ ಬಂದಿದ್ದೆ. ಇಲ್ಲಿ ಅಮ್ಮನ ವಿಚಾರವಾಗಿ ನಮ್ಮ ಮಾವ ಅವರು ಹೇಳಿದ್ರು, ಈ ಥರ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೇವಸ್ಥಾನ ಇದೆ, ಅಮ್ಮ ಶಕ್ತಿವಂತೆ, ಅಲ್ಲಿ ಹೋಗಿ ನನಗೆ ಕಷ್ಟ ಇರೋದೆಲ್ಲ ಹೇಳ್ಕೊಂಡು ನಿನಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು. ನಾನು ಇಲ್ಲಿ ಏನು ವಿಚಾರವಾಗಿ ಬಂದಿದ್ದೆ ಅಂತ ಹೇಳಿದ್ರೆ ನಾನು ಜಾಬ್ ವಿಚಾರವಾಗಿ ಬಂದಿದ್ದೆ. ನಾನು BE ಮೆಕ್ಯಾನಿಕಲ್ ಓದಿದ್ದೀನಿ. ಮೀನ್ಸ್ ನಾನು ಟಾಪರ್ ಆಗಿದ್ದೆ. ಬಟ್ ನನಗಾದ್ರೂ ಎಲ್ಲಿ ಜಾಬ್ ಆಪರ್ಚುನಿಟಿ ಎಲ್ಲೂ ಸಿಗ್ತಾ ಇದ್ದಿಲ್ಲ. ಟೆಂಪ್ರವರಿಯಾಗಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ಬಂದು ನಾನು ಅಮ್ಮನ ಹತ್ರ ಕೋರಿಕೆ ಸಲ್ಲಿಸಿದ್ದೆ, ನನಗೆ ಕೆಲಸ ಒಂದು ಮಾಡಿಸ್ಕೊಡ್ತಾಯಿ ಅಂತ. ಅಮ್ಮ ನಾನು ಫಸ್ಟ್ ಸರಿ ಬಂದೋದಾಗೆ ಹಿಂಟ್ ಕೊಟ್ಬಿಡ್ತು ನನಗೆ. ಫಸ್ಟ್ ತಡೆ ಓಡಿಸಿ ನನ್ನ ಮನೆಗೆ ಹೋಗಿ ಒಂದು 10 to 15 days ಅಲ್ಲೇ ನಮಗೆ ರಿಸಲ್ಟ್ ಬಂದುಬಿಡ್ತು. ಸೊ ನೆಕ್ಸ್ಟ್ ನಾವು ಅಮಾವಾಸ್ಯೆ ನೆಕ್ಸ್ಟ್ ಅಮಾವಾಸ್ಯೆ ಬರಬೇಕಾದ್ರೇ ನನಗೆ ಕೆಲಸ ಆಗೋಯ್ತು. ಯಾರೇ ಭಕ್ತಾದಿಗಳು ಏನೇ ಕಷ್ಟ ಆಗಿ ಇಲ್ಲಿ ಬಂದರೂ ಅಮ್ಮ ಪವರಿಂದ ಎಲ್ಲ ಕೆಲಸನೂ ಮಾಡಿಸ್ಕೊಡ್ತಾಳೆ. ನಂಬಿಕೆಯಿಂದ ಬಂದು ಅಮ್ಮನ್ನ ಕೇಳ್ಕೊಳ್ಳಿ, ಕೆಲಸ 100% ಕೆಲಸ ಆಗುತ್ತೆ. ನೀವು ಸ್ವಾಮಿಗಳು ಹೇಳ್ತಾಳೆ, ಮೂರು ಅಮಾವಾಸ್ಯೆಗೆ ಬನ್ನಿ, ನೀವು 3 ಅಮಾವಾಸ್ಯೆ ನಂತರ ಕ್ಲಿಯರ್ ಆಗುತ್ತೆ ಅಂತ. ನನ್ನ ಪ್ರಕಾರ ಒಂದೇ ಅಮಾವಾಸ್ಯೆ ಕ್ಲಿಯರ್ ಆಗುತ್ತೆ. ನಂಬಿಕೆ ಇಟ್ಟು ಬನ್ನಿ, ಅಮ್ಮ ಒಳ್ಳೇದು ಮಾಡ್ತಾಳೆ. ಕಾಳಿಕಾಂಬಾ ದೇವಿಯೇ ನಮಃ, ಚೌಡೇಶ್ವರಿ ದೇವಿಯೇ ನಮಃ. ನನ್ನ ಹೆಸರು ಸುಷುಮ್ನಾ. ನಾನು ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲಿ ಯಾವುದೇ ಒಂದು ದುಡ್ಡು ತಗೊಳ್ಳದೆ ತಡೆ ಓಡಿಸ್ತಾ ಇದ್ದಾರೆ. ಬೇರೆ ಕಡೆ ಎಷ್ಟೊಂದು ಕಡೆ ನಾನು ಸುತ್ತಾಡಿದ್ದೀನಿ, ಕೇರಳದಲ್ಲಿ ಹೋಗಿದ್ದೀನಿ. ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಇಷ್ಟು ಒಳ್ಳೆ ಒಂದು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಈ ಥರ ಅಮಾಸೆಗೆ ತಡೆ ಹೊಡಿತಿದ್ದಾರೆ. ಅಮ್ಮಂದು ತುಂಬಾ ಆಶೀರ್ವಾದ ಇದೆ, ಎಲ್ಲರ ಮೇಲೂ ಇರುತ್ತೆ. ನನಗೆ ಆಗಿರೋ ಒಂದು ಸಣ್ಣ ಸ್ಟೋರಿ ಇದೆ. ನಾನು ಬೆಂಗಳೂರಲ್ಲಿ ಇರೋದು, ಆದರೆ ನನ್ನ ಕನಸಿನಲ್ಲಿ ಅಮ್ಮ ಬಂದು ಇಲ್ಲಿ ನನ್ನ ಕರ್ಸ್ಕೊಂಡಿದ್ದಾಳೆ. ಆ ಋಣ ಇಲ್ಲಿದೆ. ನಾನಿರೋದು ಎಲ್ಲೋ, ಚಿಕ್ಕಬಳ್ಳಾಪುರಲ್ಲಿ ಇರೋದೆಲ್ಲೋ. ಸೊ ಆ ಥರ ಬಂದು ನನ್ನ ಕರ್ಸ್ಕೊಂಡಿದ್ದಾಳೆ ಅಮ್ಮ. ಎಲ್ರಿಗೂ ಒಳ್ಳೇದಾಗುತ್ತೆ. ಅಮ್ಮನ ಪವರ್ ನಾ ಹೇಳ್ದೆ ಅಲ್ವಾ ಸ್ಟೋರಿ, ನಾನಿರೋದು ಎಲ್ಲಿ, ಅಮ್ಮ ಇರೋದಿಲ್ಲಿ. ನನ್ನ ಕನಸಿನಲ್ಲಿ ಬಂದು ನನಗೆ ಉಯ್ಯಾಲೆ ಬೇಕು ಅಂತ ಎಲ್ಲ ಕನಸಲ್ಲಿ ಬಂದು ನಾವೇ ಉಯ್ಯಾಲೆ ಕೊಟ್ಟಿದ್ದು ಅಮ್ಮಂಗೆ. ಕನಸಿನಲ್ಲಿ ಬಂದು ನಮ್ಮ ಮನೆಗೂ ಬಂದಿದೆ. ಸಡನ್ ಆಗಿ ನಾನು ಇವತ್ತೇ ಮನೆಗೆ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿರೋದು ಅಮ್ಮ ನಮ್ಮ ಮನೆಗೆ. ಸೊ ಈ ಪವರ್ ಇನ್ಯಾರ್ದಿರುತ್ತೆ ಹೇಳಿ, ಎಲ್ಲಿರುತ್ತೆ ಈ ಪವರು? ಸೊ ಅಮ್ಮನ ಪವರ್ ತುಂಬ ಇದೆ. ಎಲ್ಲರೂ ಬನ್ನಿ, ಆಶೀರ್ವಾದ ತಗೊಳ್ಳಿ, ಎಲ್ರಿಗೂ ಒಳ್ಳೇದಾಗುತ್ತೆ.
ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ನನ್ನ ಬೇಡಿಕೆ ಏನೂ ಇಲ್ಲ, ನಮ್ಮ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗಬೇಕು ಅಂತ ಬೇಡಿಕೆ ಇರೋದು. ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೇದಾಗಬೇಕು ಅಂತ. ಆಗ್ತಿದೆ, ಮಾಡಿದ್ದಾರೆ. ನಾನು ನೆಕ್ಸ್ಟ್ ಲಾಸ್ಟ್ ಮಂತ್ ಬಂದಿದ್ದು ನಂಗೆ ಕೆಲಸ, ನನಗೆ ಜಾಬ್ ಸಿಕ್ತು. ಇಲ್ಲಿ ಬಂದಾದ್ಮೇಲೆ ನನಗೆ ಜಾಬ್ ಸಿಕ್ಕಿದ್ದು ಬೆಂಗಳೂರಲ್ಲಿ. ಅಮ್ಮನ ಪವರ್ ತುಂಬಾ ಇದೆ. ಇಲ್ಲಿ ಬಂದು ಲಾಸ್ಟ್ ಮಂತ್ ಬಂದು ನಾನು ಇಲ್ಲಿ ತಡೆ ಹೊಡ್ಸಿದ್ಮೇಲೆ ನನಗೆ ಜಾಬ್ ಸಿಕ್ಕಿದೆ. ಸೊ ಎಷ್ಟು ಪವರ್ ಇದೆ ನೋಡಿ, ನೀವೇ ಹೇಳಿ. ಸೊ ಎಲ್ಲರೂ ಬನ್ನಿ, ಅಮಾಸೆಗೆ ಬನ್ನಿ, ತಡೆ ಹೊಡ್ಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನಂದೇ ಆಗಿದೆ ಅಂದಮೇಲೆ ನಿಮ್ದೆಲ್ಲ ಆಗಲ್ವಾ? ಹಾಗೆ ಆಗುತ್ತೆ. ಬನ್ನಿ. ಉಚಿತವಾಗಿ ಹೊಡಿತಾ ಇದ್ದಾರೆ ಅಂದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತಲೇ ಹೊಡಿತಾ ಇರೋದು. ಇದು ಎಲ್ರಿಗೂ ಅನುಕೂಲವಾಗಿರಬೇಕು. ಅಮ್ಮ ಎಲ್ರಿಗೂ ಇರ್ತಾಳೆ, ಯಾರಿಗೂ ಭೇದ ಭಾವ ಮಾಡಲ್ಲ ಅಂತ ಮಾಡ್ತಿರೋದು. ಇದು ತುಂಬ ಒಳ್ಳೆ ಕೆಲಸ ಮಾಡ್ತಿರೋದು. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.